ಈ ಹಿನ್ನೆಲೆಯಲ್ಲೇ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡಬೇಕೆನ್ನುವಂತಹ ವೇದಿಕೆಗಳಲ್ಲಿ ಮಾಡುತ್ತೇವೆ ಅನ್ನುವಂತಹ ಆಶ್ವಾಸನೆಗಳನ್ನು ಕೊಡ್ತಾ ಇರ್ತಾರೆ. ಯಾವುದೇ ಒಂದು ವೇದಿಕೆಗೆ ಹೋದರೆ ಆ ಪಕ್ಷದ ವರಿಷ್ಠರು ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ನೀವು ನಮ್ಮ ಜೊತೆಯಲ್ಲಿರಿ ಅಂತೇಳಿ ಕರೆಯನ್ನು ಕೊಡ್ತಾರೆ. ಇದೆಲ್ಲದನ್ನು ಗಮನಿಸ್ತಾ ಒಮ್ಮೆ ಸಿಂಹಾವಲೋಕನವನ್ನು ಮಾಡಿದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಪ್ರತಿಯೊಂದು ಸಮುದಾಯವೂ ಕೂಡ ಮುನ್ನೆಲೆಗೆ ಬರಬೇಕು, ಸಮಾಜದ ಪರಿಕಲ್ಪನೆಯಲ್ಲಿ ಗೌರವಯುತವಾಗಿರುವಂಥ ಅಧಿಕಾರ ಹಂಚಿಕೆ ಆಗಬೇಕು. ಈ ಹಿನ್ನೆಲೆಯಲ್ಲಿ ಮೀಸಲಾತಿಯನ್ನು ತರಬೇಕೆನ್ನುವಂತಹ ಹಿನ್ನೆಲೆ ಇದ್ದಾಗ ಮಹಾರಾಜರ ಕಲ್ಪನೆಯನ್ನು ವಿರೋಧ ಮಾಡಿದಂತಹ ಅಂದಿನ ದಿವಾನರ ಸರ್ ಎಂ ವಿಶ್ವೇಶ್ವರರ ವಿರೋಧದಿಂದ ಅವರ ರಾಜೀನಾಮೆಯನ್ನು ಪಡೆದು ಮೀಸಲಾತಿಯನ್ನು ರಾಜರು ಕೊಟ್ಟಿರುವಂತಹದ್ದು. ಮುಂದುವರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಮಹಿಳಾ ಮೀಸಲಾತಿ ವಿಚಾರವಾಗಿ ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆಯನ್ನು ಕೊಟ್ಟಿರುವಂತಹದ್ದು. 12ನೇ ಶತಮಾನದಲ್ಲಿ ಬಸವಣ್ಣನವರು ಸಾಮಾಜಿಕ ನ್ಯಾಯಕ್ಕೋಸ್ಕರ ಅನೇಕ ರೀತಿಯಾಗಿರುವಂತಹ ತಾಪತ್ರಯಗಳನ್ನು, ಹೋರಾಟಗಳನ್ನು ಅನುಭವಿಸಿ ಈ ಸಮುದಾಯಕ್ಕೆ ಒಂದು ಸ್ಪಷ್ಟ ನಿಲುವನ್ನು ಕೊಟ್ಟಿರುವಂತಹದ್ದು. ಇದೆಲ್ಲ ಗಮನಿಸಿದಾಗ ಸ್ವಾತಂತ್ರ್ಯದ ನಂತರದ ಭಾರತದಲ್ಲಿ ಬೋವಿ ಸಮಾಜ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲ ಪರಿಶಿಷ್ಟ ಜಾತಿ ಅಂತೇಳಿ ಕರ್ನಾಟಕದ ಭಾಗವಾಗಿದ್ದಾಗ 6 ಜಾತಿಗಳನ್ನು ಗುರುತಿಸ್ತಾರೆ. ಎಡಗೈ, ಬಲಗೈ ಅರ್ಥಾತ್ ಆದಿ ಕರ್ನಾಟಕ, ಆದಿ ದ್ರಾವಿಡ, ಬೋವಿ, ಬಂಜಾರ, ಕೊರಮ, ಕೊರಚ್ ಅಂತೇಳಿ 6 ಜಾತಿಗಳು 1952ರ ಸಂವಿಧಾನ ಅರ್ಪಣೆ ಕೊಡುವಂಥ ಸಂದರ್ಭದಲ್ಲಿ ಈ ಸಮುದಾಯಗಳನ್ನು ಪರಿಶಿಷ್ಟ ಜಾತಿ ಅಂತೇಳಿ ಗುರುತಿಸಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ಕಾಲಕ್ರಮೇಣ ರಾಜಕೀಯದ ಚುನಾವಣೆಗಳು ಎದುರಿಸುವಂಥ ಸಂದರ್ಭದಲ್ಲಿ ಕೋಲಾರದಿಂದ ಇಡೀ ದೇಶದಲ್ಲಿ ಬೋವಿ ಸಮಾಜದ ಪ್ರತಿನಿಧಿಯಾಗಿ ಕೋಲಾರದಲ್ಲಿ ವೆಂಕಟೇಶ್ ಅಂತೇಳಿ ಆಗೋಗ್ತಾರೆ. GY ಕೃಷ್ಣನ್ ಅಂತೇಳಿ 2ರಿಂದ 3 ಬಾರಿ ಆಗೋಗ್ತಾರೆ. ಅದು ಮುಂದುವರೆದ ಪರಿಪಾಠವಾಗಿ ರಾಜ್ಯಸಭಾ ಸದಸ್ಯರು ಕೂಡ ಆಗ್ತಾ ಇರ್ತಾರೆ. ಕಾರಣ ಅವತ್ತಿನ ನಾಯಕರುಗಳು ಪರಿಶಿಷ್ಟ ಜಾತಿಯಲ್ಲಿರುವಂತಹ ಪ್ರತಿಯೊಂದು ಸಮುದಾಯವೂ ಕೂಡ ಪ್ರತಿನಿಧಿ ಸಂಸತ್ತದಲ್ಲಾಗಲಿ ಅಥವಾ ವಿಧಾನ ಸಭೆಯಲ್ಲಾಗಿ ಇರಬೇಕು ಅಂತೇಳಿ ಒಂದು ಸಂಸತ್ತು ಭವನ ಅಥವಾ ಅದರೊಳಗಿರುವಂತಹ ವ್ಯವಸ್ಥೆ ಆಗಿರ್ಬೋದು ಅಥವಾ ವಿಧಾನ ಮಂಡಲ ಆಗಿರ್ಬೋದು, ಜಾತಿ ಸಾವಿರಾರು ನೂರಾರು ಜಾತಿಗಳನ್ನು ಒಳಗೊಂಡಂತಹ ಅವರ ಪ್ರತಿನಿಧಿಗಳನ್ನು ನಾವು ವಿಧಾನಸಭೆಗೆ, ಸಂಸತ್ ಭವನಕ್ಕೆ ಕಳಿಸುವಂತಹ ಆಲೋಚನೆಯನ್ನು ಇಟ್ಕೊಳ್ಬೇಕು. ಯಾವಾಗ ಯಾವ ಸಮುದಾಯದ ಒಬ್ಬ ನಾಯಕ, ಹೇಗೆ ನಾವು ಇವತ್ತು ಕರ್ನಾಟಕ ರಾಜ್ಯದ ಮಟ್ಟಿಗೆ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳ್ತೇವೆ, ಹಾಗೆ ಪ್ರತಿಯೊಂದು ಸಮುದಾಯಕ್ಕೊಂದು ಸಂಸ್ಕೃತಿ, ತಮ್ಮದೇ ಆಗಿರುವಂತಹ ಸ್ವಾಭಿಮಾನ, ಘನತೆ ಅನ್ನುವಂತಹ ಹಿನ್ನೆಲೆ ಇರುತ್ತೆ. ಅದರ ಪ್ರತೀಕವಾಗಿ ಅದರ ನಾಯಕರಾಗಿ ವಿಧಾನಸಭೆ ಅಥವಾ ಸಂಸತ್ ಭವನವನ್ನು ಪ್ರವೇಶಿಸುವ ಅನುಕೂಲಕರ ವಾತಾವರಣ ಇರಬೇಕಾಗುತ್ತೆ. ಅದಕ್ಕೆ ಅನುಭವ ಮಂಟಪದ ಭಾವಚಿತ್ರವನ್ನು ಸಂಸತ್ ಭವನದಲ್ಲಿ ಹಾಕಿದ್ದಾರೆ. ಬಸವಣ್ಣವರು ಸಂಸ್ಥಾಪಿಸಿದಂಥ ಅನುಭವ ಮಂಟಪದ ಭಾವಚಿತ್ರವನ್ನು ಸಂಸತ್ ಭವನದಲ್ಲಿ ಹಾಕಿದ್ದಾರೆ. ವಿಧಾನಸಭೆಯಲ್ಲಿ ಇವತ್ತು ರಾಜ್ಯದ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರ ಕಡ್ಡಾಯ ಅಂತಲೂ ಮಾಡಿದ್ದಾರೆ. ಈ ಎಲ್ಲದರ ಹಿನ್ನೆಲೆ ನೋಡಿದರೆ ಸರ್ಕಾರಗಳು, ಸಂವಿಧಾನದ ಆಶಯಗಳು, ಬಸವಣ್ಣನವರ ವಿಚಾರಧಾರೆಗಳು ಸಮಾಜ ನಿರ್ಮಾಣ ಹಿನ್ನೆಲೆಯಲ್ಲಿ ನಾವು ಬದ್ಧವಾಗಿದ್ದೇವೆ ಅನ್ನುವಂತಹ ತೋರಿಕೆಯ ವಿಚಾರವಾಗಿ ಕಾಣಿಸುತ್ತೆ. ಕೇವಲ ಒಂದು ಗೋಡೆಗೆ ಚಿತ್ರಪಟವನ್ನು ಹಾಕಿದ ತಕ್ಷಣ ನಾವು ಸಾಮಾಜಿಕ ನ್ಯಾಯದ ಪರವಾಗಿದ್ದೀವಿ ಅಥವಾ ಏನೋ ಒಂದು ಸ್ಟ್ಯಾಚ್ಯೂ ಮಾಡಿದ ತಕ್ಷಣ ನಾವು ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತೀವಿ ಅನ್ನೋಂಥದ್ದು ಅದು ತೋರಿಕೆಯ ವಿಚಾರ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಂವಿಧಾನದ ಆಶಯವನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತರುವಂತಹ ಸರ್ಕಾರ ಪಕ್ಷಗಳ ಮೂಲಕ ಬರುತ್ತೆ. ಪಕ್ಷಗಳು, ಅದು ರಾಷ್ಟ್ರೀಯ ಪಕ್ಷಗಳು, ಯಾವುದೇ ಪಕ್ಷಗಳಾಗಿರ್ಬೋದು, ಮೊದಲು ಸರ್ವ ಜನಾಂಗದವರನ್ನು ಗೌರವಯುತವಾಗಿ ಕಾಣುವಂಥ ಪ್ರಯತ್ನವನ್ನು ಮಾಡಿರಿ. ಸರ್ವ ಜನಾಂಗದವರನ್ನು ಗುರುತಿಸುವಂತಹ ಕೆಲಸವನ್ನು ಮಾಡಿರಿ. ಸರ್ವ ಜನಾಂಗಕ್ಕೂ ಕೂಡ ಸಂಸತ್ ಭವನದಲ್ಲಿ ಅವಕಾಶವನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಿರಿ. ಭಾರತ ದೇಶದಲ್ಲಿ ಬೋವಿ ಸಮಾಜ ಕನಿಷ್ಠ ಪಕ್ಷ 10ರಿಂದ 15 ಕೋಟಿ ಜನಸಂಖ್ಯೆ ಇದೆ ಅನ್ನುವಂಥದ್ದು ಒಂದು ಸಂಘಟನೆಯ ಮೂಲಕ ಇವತ್ತು ಕೊಡಬೇಕು ಅಂತೇಳಿ. ಅದರಲ್ಲೂ ಕೂಡ ಈ ಸಮುದಾಯ ಸಂಘಟನೆ ಶಕ್ತಿ ಅನ್ನೋಂಥದ್ದು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಹಳ ಗಟ್ಟಿಯಾಗಿ ನೋಡಿರುವಂಥದ್ದು ಎಲ್ಲ ಪಕ್ಷಗಳು ಕೂಡ. ಮೊದಲನೇದು ಕನಿಷ್ಠ ಒಂದನ್ನು ಕೊಡಿ.
ಬೋವಿಗೂ ಒಂದು ಅವಕಾಶವನ್ನು ಕೊಡಿ, ಲಂಬಾಣಿಗೂ ಒಂದು ಅವಕಾಶವನ್ನು ಕೊಡಿ, ಕೊರಮಕುರ್ಚ ಸಮುದಾಯಕ್ಕೂ ಒಂದು ಅವಕಾಶವನ್ನು ಕೊಡಿ. ಪ್ರಮುಖ 5 ಸಮುದಾಯಗಳು ಬರ್ತವೆ: ಆದಿ ಕರ್ನಾಟಕ, ಆದಿ ದ್ರಾವಿಡ, ಬೋವಿ, ಬಂಜಾರ, ಕೊರಮಕುರ್ಚ. 5 ಕ್ಷೇತ್ರಗಳಲ್ಲಿ ಒಂದೊಂದು ಸಮುದಾಯಕ್ಕೆ ಒಂದೊಂದು ಅವಕಾಶವನ್ನು ಕೊಟ್ಟರೆ ಸಂಸತ್ ಭವನದಲ್ಲಿ ಆ ಸಮುದಾಯದ ಒಬ್ಬ ನಾಯಕ ಆ ಸಮುದಾಯದ ಪರವಾಗಿ ವಿಚಾರಗಳ ಚಿಂತನೆಯನ್ನು ಮಾಡುವಂಥದ್ದು ಅಥವಾ ಹಕ್ಕನ್ನು ಕೇಳುವಂಥ ಕೆಲಸಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ಬೋವಿ ಗುರುಪೀಠದ ಪರವಾಗಿ ನಮ್ಮ ಜೊತೆಯಲ್ಲಿ ಆ ಸಮುದಾಯಗಳು ಕೂಡ ನಾವು ಒತ್ತಾಸೆಯನ್ನು ಮಾಡ್ತೇವೆ. ಮೊದಲನೇದು ನಾವು ಚಿತ್ರದುರ್ಗ ಕೇಳ್ತಾ ಇದ್ದೇವೆ, ಎರಡನೇದು ಕೋಲಾರ ಕೇಳ್ತಾ ಇದ್ದೇವೆ ಬೋವಿ ಸಮುದಾಯಕ್ಕೆ. ಚಿತ್ರದುರ್ಗ ಸಂಘಟನಾತ್ಮಕವಾಗಿ, ಜನಸಂಖ್ಯೆ ಅನುಗುಣವಾಗಿ ಹಾಗೂ ಇಲ್ಲಿ ಜನಪ್ರತಿನಿಧಿಗಳ ಶಕ್ತಿನೂ ಕೂಡ ಒಂದು ವೆಂಕಟರಮಣಪ್ಪರ ಆಗಿರ್ಬೋದು, ಬೂಳಡಿ ಶೇಖರ್ ಆಗಿರ್ಬೋದು, ಚಂದ್ರಪ್ಪರ ಆಗಿರ್ಬೋದು ಕೇಳ್ತಾ ಇದ್ದೀವಿ. ಯಾವ ಪಕ್ಷಗಳು ಕೊಡದೇ ಇದ್ರೆ ಆ ಚಿಂತನೆ ನಡೀತಾ ಇದೆ. ಮುಂದಿನ ಗೋಷ್ಠಿಯಲ್ಲಿ ನಾವು ಅದನ್ನು ಸ್ಪಷ್ಟೀಕರಿಸ್ತೀವಿ. ಚಿಂತನೆ ಇದೆ. ಭಾಜಪದಿಂದ ಅವಕಾಶವನ್ನು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಬಹುಶಃ ಈ ಜಿಲ್ಲೆಯ ಪ್ರಜ್ಞಾವಂತ, ವಿದ್ಯಾವಂತ, ಭವಿಷ್ಯದ ಧ್ರುವ ತಾರಕ್ಕೆ ಸಿಗ್ಬೋದೇನಂತ ಆಲೋಚನೆಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ.